ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನೋಡಿ 30 ಅಡಿಗೆ ನೀರು ಸಿಕ್ಕಿದೆ. ಯಾವ ರೀತಿ ತೆಗಿತಾರೆ ಅನ್ನೋದನ್ನ ನೋಡಿ. ಒಳ್ಳೆ ಸಮಯ. ಕೆಲವು ಭಾಗದಲ್ಲಿ 500 ಅಡಿ ಕೊಸಿದ್ರು ಕೂಡ ನೀರು ಬರಲ್ಲ. ರಾಟೆ ಅಂತಾರೆ ಇದನ್ನ, ರಾಟೆ ಅಂತಾರೆ. ಈಗ ಅದಕ್ಕೆ ತಕ್ಕ ಮುಂಚೆ ಬೇರೆ ತರ ಇತ್ತು, ಈಗೆಲ್ಲ ಟೆಕ್ನಾಲಜಿ ಸ್ವಲ್ಪ ಇವೆಲ್ಲ ಬಂದಿದ್ದಾವೆ. ಮುಂಚೆ ಕೈಯಲ್ಲೇ ಎಳಿತಾ ಇದ್ರು ರಾಟೆಯನ್ನು ಬೇರೆ ತರ ಕೊಕ್ಕೆ ಮಾಡ್ಕೊಂಡು. ಇವಾಗ ಅದು ವೀಲ್ ಬಂದಿದೆ, ವೀಲ್ ಮುಖಾಂತರ ಎಳಿತಾರೆ ರಾಟೆ. ಮಣ್ಣನ್ನು ತೆಗೆದು ಅಲ್ಲಿಂದ ಆಗಿರ್ತಾರೆ. ಬಂಡೆ ಒಂದು ಸಿಕ್ಕಿದೆ, ನೋಡ್ತಾ ಯಾರೋ ಹೊಸಬ್ರು ಬಂದಿದ್ದಾರೆ ಅಂತ. ಅವನು ಅಲ್ಲೇ ಇರಲಿ, ನಾವ್ ಇಲ್ಲೇ ಇರ್ತೀವಿ, ಸೇಫು. ದೊಡ್ಡ ಪತ್ರ ಅಲ್ವಾ? ಹಾಗೆ ಎಲ್ಲ ನೋಡ್ತಾ ಇದ್ದಾರೆ ಸುತ್ತಲೂ ಗ್ರೀನರಿ. ಸೊ ಈ ತರ ಬೆಂಗಳೂರಲ್ಲಿ ಇವಾಗೆಲ್ಲ ಮನೆ ಕಟ್ಟಬೇಕು ಅಂತ ತುಂಬಾ ಕಷ್ಟ. ಆದ್ರೆ ಪೀಸ್ಫುಲ್ ಮೈಂಡ್ ಇರಬೇಕು ಅಂದ್ರೆ ಮನೆ ನೋಡಿ, ಪ್ರಣಾಂಗಣ ಆಚೆ ಕುತ್ಕೊಳ್ಳೋದಕ್ಕೆ ಸ್ವಲ್ಪ ಹೈಟ್ ಮಾಡಿ ವ್ಯವಸ್ಥೆ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ. ಕಣ್ಣಿಗೆ ನೋಡಿ ಇವೆಲ್ಲ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಸ್ಟ್ರೆಸ್ ರಿಲೀಸ್ ಆಗ್ಬಿಡುತ್ತೆ. ನಮಸ್ತೆ ಎಲ್ಲ ವೀಕ್ಷಕರಿಗೂ. ವೀಕ್ಷಕರೇ, ನಾವಿವತ್ತು ಬಂದಿರೋದು ಉಡುಪಿಯ ಬ್ರಹ್ಮಾವರ ಅಂತ. ಏನು ನಿಮ್ಗೆಲ್ಲ ಗೊತ್ತಿದೆ, ಬ್ರಹ್ಮಾವರ ನೋಡಿರ್ತೀರಾ. ಸೊ ಆನ್ ದಿ ವೇ ನಾವು ಇವಾಗ ಮಲ್ಪೆ ಬೀಚ್ಗೆ ಹೋಗ್ತಾ ಇದ್ದೋ. ಸೊ ಇಲ್ಲಿ ಒಬ್ರು ಸ್ನೇಹಿತರ ಮನೆಗೆ ಬಂದಿದ್ದು ನಾವು ಮತ್ತೆ ಪುಣ್ಯಕೋಟಿಯವರು. ಅಲ್ಲಿ ಒಂದು ಬಾವಿಯನ್ನ ನೋಡಿದೆವು ನಾವು. ಈ ಹಳೆಯ ಕಾಲದಲ್ಲಿ, ಸೊ ಒಂದು 50 ವರ್ಷ ಮುಂಚೆ ಎಲ್ಲ ಈ ಬಾವಿ ಮನೆ ಮುಂದೆ ಇವಾಗೆಲ್ಲ ಬೋರ್ ಕೊರ್ಸ್ತಾರೆ, ಬಟ್ ಮುಂಚೆ ಎಲ್ಲ ಬಾವಿ ಇರ್ತಿತ್ತು. ಸೊ ಆ ಬಾವಿನ ಯಾವ ರೀತಿ ಇವತ್ತು ನಾವು ನೋಡ್ಬೋದು. ಸೊ ಶ್ರೀನಿವಾಸ್ ಜಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಹೇಳಿ. ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ತೆ. ಇವತ್ತು ನನ್ನ ಆತ್ಮೀಯ ಸ್ನೇಹಿತ ರಾಘವೇಂದ್ರ ಅವರ ಮನೆ, ಬ್ರಹ್ಮಾವರದ ಮನೆಗೆ. ನಾವೆಲ್ಲ ಒಟ್ಟಿಗೆ ಬೆಂಗಳೂರಲ್ಲಿ ಒಟ್ಟಿಗೆ ಸ್ಕೂಲು ಎಲ್ಲ ಇದ್ದವರು, ಜೊತೆಯಲ್ಲೇ ಓದಿರೋಂಥವ್ರು. ಸೊ ನಮ್ಮ ಅಪ್ಪ ಅಮ್ಮ ಇಲ್ಲಿ ಇದ್ದಾರೆ, ಅವ್ರನ್ನ ನೋಡೋಕ್ಕೋಸ್ಕರ ಬಂದೆ ಇವತ್ತು. ಬಳ್ಳಾರಿಗೆ ಬಂದಿದ್ದೆ, ಹಾಗೆ ಇವ್ರು ನೋಡ್ಕೊಂಡು ಹೋಗೋಣ ಅಂತ ಈ ಭಾಗದಲ್ಲಿ ಅಪ್ಪ ಅಮ್ಮನ ಮಾತಾಡಿಸ್ಬೇಕು ಅಂತೇಳಿ. ಸೊ ಇದು ನಮ್ಮ ರಾಘವನ ಮನೆ. ಮನೆ ಅಂದ್ರೆ ನೋಡಿ ಯಾವ ರೀತಿ ಇರಬೇಕು, ಮತ್ತೆ ಯಾವ ರೀತಿ ವಿಶಾಲವಾಗಿ ಗಾಳಿ ಮತ್ತೆ ಮರ ಗಿಡಗಳು ಎಲ್ಲವೂ ಇದಾವೆ ನೋಡಿ. ಸೊ ನಾಯಿ ಕೂಡ ಇದೆ ಮನೆ ಮುಂದೆ. ಹಾಗೆ ಎಲ್ಲ ನೋಡ್ತಾ ಇದ್ದಾರೆ ಸುತ್ತಲೂ ಗ್ರೀನರಿ. ಸೊ ಈ ತರ ಬೆಂಗಳೂರಲ್ಲಿ ಇವಾಗೆಲ್ಲ ಮನೆ ಕಟ್ಟಬೇಕು ಅಂತ ತುಂಬಾ ಕಷ್ಟ. ಆದ್ರೆ ಪೀಸ್ಫುಲ್ ಮೈಂಡ್ ಇರಬೇಕು ಅಂದ್ರೆ ಏನಂದ್ರೆ ಮುಂಚೆ ಬೋರ್ ಕೊರ್ದು 1000 ಅಡಿ ಆಳ ಮಾಡಿ ನೀರು ಸಿಕ್ಕಿಲ್ಲ, ಇನ್ನೂ ಆಳ ಅಂತೇಳಿ ಅಂತರ್ಜಲದ ಮಟ್ಟ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಕುಸಿತ ಆಗಿದೆ ನೋಡಿ. ಈ ಬ್ರಹ್ಮಾವರ ಜಾಗದಲ್ಲಿ ಈ ಆಧುನಿಕತೆ ಕಾಲದಲ್ಲೂ ಸಹ ಪ್ರತಿಯೊಂದು ಮನೆಗೂ ಒಂದೊಂದು ಬಾವಿ ಇರುತ್ತೆ. ಅದನ್ನೇ ಆ ನೀರನ್ನೇ ಸೇವನೆ ಮಾಡ್ತಾರೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಬೆಂಗಳೂರಲ್ಲಿ ಪ್ರತಿಯೊಂದು ಮನೆಯಲ್ಲೂ RO, ಬಿಸ್ಲರಿ. ಸೊ ನೀವು ಮೀನನ್ನು ತಂದು ಹಾಕಿ ಆ ನೀರಿಗೆ ಹಾಕಿ ಸತ್ತೋಗುತ್ತೆ ಮೀನು. ಯಾಕಂದರೆ ಅದರಲ್ಲಿ ಮಿನರಲ್ಸ್ ಇಲ್ಲ. ಒಳ್ಳೆಯದು ತೆಗೆದಿರುತ್ತೆ, ಕೆಟ್ಟದ್ದು ತೆಗೆದುಬಿಡುತ್ತೆ. ಸೊ ಈ ಥರ ಬಾವಿ ನೀರು ಕುಡಿದಾಗ ಆ ಕಾಲದಲ್ಲಿ ಯಾರಿಗೆ ಯಾವುದೇ ರೀತಿಯಾದ ಸಮಸ್ಯೆ, ಕಿಡ್ನಿ ಸಮಸ್ಯೆಗಳಾಗಿರಲಿ, ಮತ್ತು ಕಿಡ್ನಿ ಅರಳುಗಳಾಗೋದಾಗಲಿ, ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ. ಕಿಡ್ನಿ ಮಿನರಲ್ಸು ಇರ್ತಾಯಿತ್ತು, ಅದಕ್ಕೆ ಎಷ್ಟು ಬೇಕೋ ಪೋಷಕಾಂಶ ಸಿಗ್ತಾಯಿತ್ತು, ಆರೋಗ್ಯವಾಗಿರ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆ, RO, ಒಳ್ಳೆ ಫಿಲ್ಟರ್ ನೀರೇ ಬೇಕು, ಬಿಸ್ಲರಿನೇ ಬೇಕು, ಈ ರೀತಿ ಆಗಿದ್ದಾರೆ. ಈ ಕಾಲದಲ್ಲಿ ಈ ಭಾಗದಲ್ಲಿ ಈಗಲೂ ಹಳೆ ಪದ್ಧತಿ, ಮನೆ ಕಟ್ಟಿರೋದಾಗಿರ್ಬೋದು, ಅದು ವಾಸ್ತವಾಗಿರ್ಬೋದು, ಮುಂದೆ ಪ್ರಾಣಾಂಗಣ ಆಗಿರ್ಬೋದು, ಮನೆ ಬೇಕಾದಷ್ಟು ಹೂ ಗಿಡಗಳಾಗಿರ್ಬೋದು, ಎಷ್ಟು ನೀಟಾಗಿ ಏನು ಬೇಕು ಮನೆಗೆಲ್ಲ ಇಲ್ಲೇ ಬೆಳ್ಕೊತಾರೆ. ತುಳಸಿ ಗಿಡ, ಮೆಣಸಿನ್ಕಾಯಿಯಿಂದ ಹಿಡಿದು ಕೆಲವೊಂದು ಮನೆಗೆ ಬೇಕಾದಂಥ ಗಿಡಗಳನ್ನೆಲ್ಲ ಇಲ್ಲೇ ಬೆಳ್ಕೊತಾರೆ. ಹಾಗಾಗಿ ಈ ವಾತಾವರಣದಲ್ಲಿ ನೋಡಿ ಇವತ್ತು ತೋರಿಸ್ತಾ ಇದ್ದೀವಿ ಬಾವಿ ಯಾವ ರೀತಿ ಮಾಡ್ತಾರೆ ಅಂತ. ಖುದ್ದು ನಾವು ಡೈರೆಕ್ಟಾಗಿ ನೋಡಿ ಜೂಮ್ ಮಾಡಿ. ಸುಮಾರು ಒಂದು 30 ಅಡಿ ಇರ್ಬೋದು. 30 ಅಡಿ ಇದೆ. ಇನ್ನೂ ಒಂದು 15 ಅಡಿ ಮಾಡ್ತಿದ್ದಾರೆ ನೋಡಿ. ಶ್ರಮಜೀವಿಗಳು ಪಾಪ, ಅವರೆಲ್ಲರೂ ಅಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ನೋಡಿ. 30 ಅಡಿಗೆ ನೀರು ಸಿಕ್ಕಿದೆ. ಯಾವ ರೀತಿ ತೆಗಿತಾರೆ ಅನ್ನೋದನ್ನ ನೋಡಿ. ನೀರು ಬರ್ತದೆ, ನೀರು ತೆಗಿತಾ ಇದ್ರೆ ಮಣ್ಣು ತೆಗಿತಾ ಇರ್ತಾರೆ ನೋಡಿ. ಈ ತರ ಎಷ್ಟು ಅಡಿ ತೆಗಿಬಹುದು? ಇನ್ನೂ ಒಂದೊಂದು 40 ಅಡಿ 45 ಅಡಿಗೆ ಎನಿ ಟೈಮ್. ಇದು ಬೇಸಿಗೆ ಕಾಲ ಇದೆ, ಇದು ಸೂಕ್ತ ತೆಗಿಯೋದಕ್ಕೆ. ಆಲ್ರೆಡಿ ನೀರು ಜಿನಿತಾ ಇದೆ. ಬೇಸಿಗೆ ಕಾಲ ಆಗಿದ್ರಿಂದ ಇದನ್ನ ತೆಗಿಯೋದಕ್ಕೆ ಒಳ್ಳೆ ಸಮಯ. ಕೆಲವು ಭಾಗದಲ್ಲಿ 500 ಅಡಿ ಕೊಸಿದ್ರು ಕೂಡ ನೀರು ಬರಲ್ಲ. ಯಾಕಂದ್ರೆ ಎಲ್ಲ ಕಾಂಕ್ರೀಟ್ ಮಯ, ಟಾರ್ ಇದ್ರಾದ್ರೂ ಓಕೆ. ಕಾಂಕ್ರೀಟ್ ಮಯ ಆಗಿ ಎಲ್ಲೂ ರೈನ್ ಹಾರ್ವೆಸ್ಟ್ ಪ್ರತಿಯೊಂದು ಮನೇಲಿ ಮಾಡ್ಬೇಕನ್ನೋ ಪದ್ಧತಿ ಇದೆ, ಆದ್ರೆ ಯಾರು ಫಾಲೋ ಮಾಡಲ್ಲ. ಅದಕ್ಕೆ ಬ್ರೈಬ್ ಕೊಟ್ರೆ ಸಾಕು, BBMPಲಿ ಎಲ್ಲ ಸೌಲಭ್ಯಗಳು ಸಿಗುತ್ತೆ. ಅವ್ರಿಗೇನು ಬ್ರೈಬ್ ಬೇಕು ಗೊತ್ತಿಲ್ಲ, ಅದ್ರ ಜೊತೆಲಿ ಅವ್ರಿಗೆ ಬ್ರೈಬ್ ಜೊತೆಲಿ ಬೇಕಾದ ಕಾಯಿಲೆಗಳೆಲ್ಲ ಫ್ರೀಯಾಗಿ ಬರುತ್ತೆ, ಉಚಿತ ಅಂತ ಗೊತ್ತಿಲ್ಲ ಅಷ್ಟೇ ಆಫೀಸರ್ಗಳಿಗೆ. ನೋಡಿ ಯಾವ ತರ ಅದು ಒಂದು ಎಳ್ಕೊಂಡು ಹೋಗೋದು. ಮತ್ತೆ ಇಲ್ಲಿ ನೋಡಿ
ರಾಟೆ ಅಂತಾರೆ ಇದನ್ನ, ರಾಟೆ ಅಂತಾರೆ. ಹೌದು ಈಗ ಅದಕ್ಕೆ ತಕ್ಕ ಮುಂಚೆ ಬೇರೆ ಥರ ಇತ್ತು, ಈಗೆಲ್ಲ ಟೆಕ್ನಾಲಜಿ ಸ್ವಲ್ಪ ಇವೆಲ್ಲ ಬಂದಿದ್ದಾವೆ. ಹೌದು ಮುಂಚೆ ಕೈಯಲ್ಲೇ ಎಳಿತಾ ಇದ್ರು ರಾಟೆಯನ್ನು ಬೇರೆ ಥರ ಕೊಕ್ಕೆ ಮಾಡಿಕೊಂಡು. ಹೌದು ಇವಾಗ ಅದು ವೀಲ್ ಬಂದಿದೆ, ವೀಲ್ ಮುಖಾಂತರ ಎಳಿತಾರೆ ರಾಟೆ. ಹೌದು ಮಣ್ಣನ್ನು ತೆಗೆದು ಅಲ್ಲಿಂದ ಆಗಿರ್ತಾರೆ. ಬಂಡೆ ಒಂದು ಸಿಕ್ಕಿದೆ, ಹೌದು ಹಾಗೆ ತೆಗಿತಾ ಇರ್ತಾರೆ. ಹೌದು ನಿರಂತರವಾಗಿ ಮಾಡಬೇಕಾಗುತ್ತೆ ಇದನ್ನ. ತುಂಬ ಶ್ರಮ ಇದಿದೆ. ಒಂದು ಅಂದಾಜು ಎಷ್ಟು ದಿನ ಬೇಕಾಗ್ಬೋದು ಒಂದು ಬಾವಿನ? ತಿಂಗಳಗಟ್ಟಲೆ ಇಳಿಯುತ್ತದೆ. ಎಷ್ಟು ತಿಂಗಳು ಗೊತ್ತಿರ್ಬೋದು? ಒಂದು ಬಾವಿ ಫುಲ್ ಮಾಡಬೇಕು 3 ತಿಂಗಳು ಬೇಕಾಗುತ್ತೆ. ತಿಂಗಳೆಲ್ಲ ಆಗುತ್ತೆ. 3 ರಿಂದ 4 ತಿಂಗಳು ಬೇಕು ಒಂದು ಬಾವಿ ಕೊರಿಬೇಕಾದ್ರೆ. ಮತ್ತೆ ಕಟ್ಟಡ ಕಟ್ಟಬೇಕು ಹಾಂ ಅಲ್ಲೇ. ಇದಕ್ಕೆ ನೀವು ನೋಡ್ದಂಗೆ ಇದು ಎಷ್ಟು ಅಡಿ ನೀವು ಸ್ಟಾಪ್ ಮಾಡ್ಬೋದು ಅಂದಾಜು? ಅಂದಾಜು ಎಷ್ಟು ಅಡಿ? 45 ಅಡಿವರೆಗೂ ಅಲ್ವಾ? 50 ಹೋಗುತ್ತೆ. ಓಕೆ ಅದು 45. ಆ ಸ್ಥಳದ ಮೇಲೆ ಡಿಪೆಂಡ್ ಆಗುತ್ತೆ. ಹಾಂ 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 ಎತ್ತರದ ಪ್ರದೇಶ ಆದ್ರೆ ಸ್ವಲ್ಪ ಅಡಿ ಜಾಸ್ತಿ ಹೋಗುತ್ತೆ, ತಗ್ಗು ಪ್ರದೇಶ ಆದ್ರೆ ಸ್ವಲ್ಪ ಕಮ್ಮಿ ಹೋಗುತ್ತೆ, ಅಷ್ಟೇ ಅಲ್ವಾ? 30 ಅಡಿಗೆ 50 ಅಡಿ ಹೋಗುತ್ತೆ. ಹಾಂ 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 ಗದ್ದೆ ಇರಲಿಲ್ಲ ಅಂದ್ರೆ 50 ಅಡಿ ಹೋಗುತ್ತೆ. ಹಾಂ ಗದ್ದೆ ಮೇಲೆ ಕಮ್ಮಿ 20-25 25 ಸಿಗುತ್ತೆ. ಸ್ವಲ್ಪ ಎತ್ತರ ಪ್ರದೇಶದಲ್ಲಿ 40-45 ಆಗುತ್ತೆ. ಓಕೆ ಓಕೆ ಓಕೆ. ನೋಡಿ ಎಲ್ಲ ಗಿಡ ಪಾರಿಜಾತನೂ ಇದೆ ಇಲ್ಲಿ. ಖುಷಿ ಆಯಿತು. ಎಲ್ಲಿದೆ ನೋಡಿ. ಹಾಗೆ ಮನೆ ತೋರಿಸ್ತೀವಿ ಬನ್ನಿ. ಇಲ್ಲ ಕೈ ತೋಟ ಆದ್ಮೇಲೆ ಫುಲ್ ಇದಾಗುತ್ತಲ್ಲ ಇಲ್ಲೆಲ್ಲ? ಕಟ್ಟಡ ಬರುತ್ತೆ ಮೇಲೆ. ಅದಕ್ಕೆ ಇದಾಕಿ ನಾವು ಈಗ ಆಧುನಿಕ ಸಬ್ಮರ್ಸಿಬಲ್ ಪಂಪ್ನ ಒಳಗಡೆ ಬಿಡ್ತೀವಿ. ಆ ನೀರು ಎಷ್ಟು ಬೇಕೋ ಅದು ಯೂಸ್ ಆಗುತ್ತೆ. ಪ್ಯೂರ್ ವಾಟರ್, ನೀವು ಬಿಸ್ಲರಿಗಿಂತ ಪ್ಯೂರ್ ವಾಟರ್, ನಿಮ್ಗೆ ಯಾವ ಕಾಯಿಲೆನೂ ಬರೋದಿಲ್ಲ. ಇವಾಗೆಲ್ಲ ಮುಚ್ಚಿಬಿಡ್ತಾ ಇದ್ದಾರೆ ಇರೋ ಬಾವಿನ. ಇರೋ ಬಾವಿನ ಮುಚ್ಚಿ ಹಾಳು ಮಾಡ್ಕೊಂತ ಇದ್ದಾರೆ. ಇದ್ದಾರೆ ಸೇಫ್ಟಿ ಮಾಡ್ತಾರೆ, ಏನು ಹುಳ ಹುಟ್ರೆ ಹೋಗದೆ ಇರೋ ರೀತಿಲಿ ಅದಕ್ಕೆ ವ್ಯವಸ್ಥೆ ನೀಟಾಗಿ ಮಾಡ್ತಾರೆ. ಸ್ವಲ್ಪ ಆಧುನಿಕ ಸ್ಪರ್ಶ ಕೊಡ್ತಾರೆ ಅದಕ್ಕೆ, ನೀಟ್ ಫಿನಿಶಿಂಗ್ ಎಲ್ಲ ಕೊಟ್ಟು ಅದ್ರ ಮೇಲೆ ಮುಚ್ಚಲ ಗಲೀಜೇನು ಬಿಳ್ದಿರೋ ರೀತಿಲಿ ವ್ಯವಸ್ಥೆ ಮಾಡ್ತಾರೆ. ನೋಡಿ ಈ ತರ ಎಳೆಯೋದು. ಸೊ ಈಗ ಗಿಡಮೂಲಿಕೆ ನೋಡೋಣ. ನೋಡಿ ಮನೆ ಮುಂದೆ ತುಳಸಿ ಕಟ್ಟೆ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ಒಂದು ಮನೆಗೆ ಒಂದು ತುಳಸಿ ಕಟ್ಟೆ ಇರಬೇಕು. ಕೈ ತೋಟ ಮನೆ ಬೇಕಾದ್ರೆ ತುಳಸಿ ಗಿಡಗಳು ನೋಡಿ. ಹೌದು ಈಗೆಲ್ಲ ಬಿಟ್ಟು ನಮ್ಮ ಮನುಷ್ಯ ಆಧುನಿಕತೆಗೆ ಹೋಗಿ ತುಳಸಿ ವನ ಸುಮಾರು ತುಳಸಿ ಗಿಡ ಇದೆ. ಅದು ಪಾರಿಜಾತ, ತುಳಸಿನೂ ಇದೆ ಅಲ್ಲ? ಪಾರಿಜಾತ ಇದೆ, ಎಲ್ಲ ಇದೆ. ಕೃಷ್ಣ ತುಳಸಿ ಇದೆ. ಹೌದು ಪಾರಿಜಾತ, ಬಟರ್ ಫ್ರೂಟ್ ಇದೆ, ಬಾಳೆ ಗಿಡ ಇಲ್ಲ, ಎಳ್ನೀರು ಮರ, ಅಡಿಕೆ ಎಲೆ ಎಲ್ಲ ಇಲ್ಲೇ ಮೆಣಸೆಲ್ಲ ಬೆಳ್ಕೊಂತಾರೆ. ಮನೆ ಹತ್ರ ಒಂದು ಪಾರಿಜಾತ ಇದ್ರೆ ಎಷ್ಟು ಉಪಯೋಗ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ ಪಾರಿಜಾತ ಅಲ್ವಾ? ಮೆಣಸೆಲ್ಲ ಬೆಳ್ಕೊಂತಾರೆ. ಸೊ ಇಲ್ಲಿ ಮನೆಗೆ ಬೇಕಾಗಿರೋದು ಕೆಲವೊಂದೆಲ್ಲ ಇಲ್ಲೇ ಬೆಳ್ಕೋಬಹುದು. ಎಲ್ಲ ತರಕಾರಿಗಳಿಂದ ಪುದೀನ ಬೆಂಡೆಕಾಯಿ ಬೆಳೆದಿದ್ದಾರೆ ಆಗಿರ್ಬೋದು, ಬೆಂಡೆಕಾಯಿ ಆಗಿರ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ. ಅಲ್ಲ ಮನೆ ಸುತ್ತಮುತ್ತ ಬಿಟ್ಟಿರೋ ಜಾಗ ಸ್ಥಳಾವಕಾಶ ಹೌದು ತುಂಬಾ ಅದ್ಭುತವಾಗಿದೆ. ಹೌದು ಮಾವಿನ ಗಿಡ ಇದೆ. ಬಹಳ ಖುಷಿ ಆಯ್ತು ಈ ಮನೆ ನೋಡಿ. ಪುಣ್ಯಕೋಟಿಯವರು ಕರ್ಕೊಂಡ್ ಬಂದಿದ್ರು. ಮೆಣಸಿನ ಗಿಡ ನೋಡಿ ಎಲ್ಲವೂ ನನ್ನ ಆತ್ಮೀಯ, ನನ್ನ ಸುಮಾರು 30 ವರ್ಷಗಳ ಗೆಳೆತನ ನಂದು ರಾಘವಂದು. ನಾನು ಇಲ್ಲಿ ಬಂದರೆ ನನ್ನ ಮನೆ ಇದು, ಬರ್ತೀನಿ ನಾನು ಯಾವಾಗಲೂ. ಬಂದಾಗೆಲ್ಲಿ ಈ ಭಾಗದಲ್ಲಿ ಬಂದಿದ್ದೀನಿ ಅಂದರೆ ಬ್ರಹ್ಮಾವರದಲ್ಲಿ ಬಂದು ಅಪ್ಪ ಅಮ್ಮನ ನೋಡಿಕೊಂಡು ಮಾತಾಡಿಸ್ಕೊಂಡು ಇಲ್ಲೇ ಊಟ ವ್ಯವಸ್ಥೆ ಎಲ್ಲ ಇರುತ್ತೆ. ಇಲ್ಲಿಂದ ನಾನು ನೋಡ್ಕೊಂಡು ಹೋಗ್ತೀನಿ. ಇವತ್ತು ಬಳ್ಳಾರಿ ಬಂದೆ, ಶಿವಮೊಗ್ಗ ಸ್ವಲ್ಪ ಕೆಲಸ ಇತ್ತು, ಮನ್ಸು ಒಪ್ಪಲಿಲ್ಲ, ನೋಡಲೇಬೇಕನ್ನಿಸ್ತು, ಸೀದಾ ಬಂದ್ವಿ. ಇವತ್ತು ಹರೀಶಿ ಅವರು ನಿನ್ನೆ ಹುಟ್ಟುಹಬ್ಬ ಇತ್ತು ಅವ್ರದ್ದು, ಹಾಗೆ ಅವ್ರಿಗೆ ಇದೆಲ್ಲ ಒಂದು ಚೇಂಜ್ ಇರಲಿ ಅಂತ ಜೊತೆಲಿ ಕರ್ಕೊಬಂದು. ತೆಂಗಿನ ಮರಗಳು ಇದಾವೆ ಸುಮಾರು. ತೆಂಗಿನ ಹೂವು ನೋಡಿ ಎಷ್ಟು ಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಇಲ್ಲಿ ಸೆಕೆ ಬರ್ತಾ ಇರುತ್ತೆ ಫ್ರೀ, ಇಲ್ಲಿ ಸೆಕೆ ಫ್ರೀ. ನೋಡಿ ಇಲ್ಲಿ ಒಂದು ಸಮುದ್ರ ಪಕ್ಕದಲ್ಲೇ ಇದೆ. ನಾವು ಪಕ್ಷಿಗಳು ನೋಡಿ. ಸೊ ಇದೊಂಥರ ಅದ್ರ ಧ್ವನಿ ಕೇಳಕ್ಕೆ, ಅದ್ರ ಸೌಂಡ್ ಕೇಳಕ್ಕೆ ಏನೋ ಒಂಥರ ಮನೆ ಮುಂದೆ ಇದ್ರೆ ಅವೆಲ್ಲ ಬೆಳಗಿನ ಜಾವ ಬಿ ಅಂತಾರಲ್ಲ ಎಲ್ಲರೂ ಬೆಂಗಳೂರಲ್ಲಿ ಮಾತಾಡಿದ್ರೆ BP. ಇಲ್ಲಿ ಈ ಸೌಂಡು ಬೆಳಗ್ಗೆ ಎದ್ದಾಗ ಹಕ್ಕಿಗಳ ಚಿಲಿಪಿಲಿ ಹೌದು ಅವೆಲ್ಲ ಕೇಳಿದಾಗ ಯಾವ BP ಬರೋದಿಲ್ಲ ಹತ್ರ. ಕೈತೋಟ, ಸುಂದರವಾದ ಕೈತೋಟ. ನಮ್ಮ ನೋಡಿ ಎಳ್ನೀರು ನಮ್ಗೆ ಇಲ್ಲೇ ಕೊಟ್ಟರು ಅಕ್ಕ. ಬಾಳೆ ಎಲೆ ಬೇಕಾದು, ಅಡಿಕೆ ಎಲ್ಲ ಇಲ್ಲೇ ಬೆಳ್ಕೊಂತಾರೆ. ಬಹಳ ಖುಷಿ ಆಯ್ತು. ತೆಂಗಿನಕಾಯಿ ನೋಡಿ ಮರದಲ್ಲಿ ಫ್ರೆಶ್ ತೆಂಗಿನಕಾಯಿ ಅಲ್ಲೇ ತೆಗಿಯೋದು, ಬಿದ್ದಾಗ ತೆಗಿತಾರೆ. ಈಗೆಲ್ಲ ಬಿದ್ದಾಗ ತೆಗೆದು ಹಾಗೆ ಅಡುಗೆ ಮಾಡೋದು. ನೋಡಿ ಮನೆ ನೋಡಿ ಪ್ರಣಾಂಗಣ ಆಚೆ ಕುತ್ಕೊಳ್ಳೋದಕ್ಕೆ ಸ್ವಲ್ಪ ಹೈಟ ಮಾಡಿ ವ್ಯವಸ್ಥೆ ನೋಡೋದಕ್ಕೆ ತುಂಬ ಸುಂದರವಾಗಿದೆ. ಮನೆ ಮುಂದೆ ನಾಯಿ ಒಂದು ಡಾಬರ್ ಮ್ಯಾನ್ ಇದೆ ತೋರಿಸಿ. ಪರಂಗಿ ಹಣ್ಣಿದೆ ತೋರಿಸಿ. ಮನೆ ಮುಂದೆ ಹಣ್ಣು ಹಂಗೆ ಕಿತ್ತು ಹಾಗೆ ಕೊಯ್ಕೊಂಡು ತಿನ್ಬೋದು. ಹೌದು ಕಟ್ ಮಾಡಿ ಹಾಗೆ ತಗೋಬಹುದು ನೋಡಿ. ಇಲ್ಲಿ ಜೈ ನೋಡ್ತಾನೆ ಯಾರೋ ಹೊಸಬ್ರು ಬಂದಿದ್ದಾರೆ ಅಂತ. ಅವನು ಅಲ್ಲೇ ಇರಲಿ, ನಾವು ಇಲ್ಲೇ ಇರ್ತೀವಿ, ಸೇಫು. ದೊಡ್ಡ ಪತ್ರ ಅಲ್ವಾ? ಅಲ್ಲಲ್ಲ,
ಇಲ್ಲಿ ನೋಡಿ ಪಪಾಯ ಫ್ರೆಶ್ಶು. ಅದು ಬೆಂಗಳೂರಲ್ಲಿ ಸ್ವಲ್ಪ ಕೀಟಬಾಧೆ ಜಾಸ್ತಿ ಆ ಭಾಗದಲ್ಲೆಲ್ಲ. ಇಲ್ಲಿ ನೋಡಿ ಎಷ್ಟು ಫ್ರೆಶ್ ಇದೆ. ಹಳೆ ಕಾಲದಲ್ಲಿ ಒಂದು 15 ವರ್ಷದಿಂದ ನಮ್ಮ ತೋಟಗಳೆಲ್ಲ ಬೆಳೀತಾ ಇದ್ವಿ. ಸೊ ಇದು ಫ್ರೆಶ್ ಇದೆ. ಇಲ್ಲ ಬೆಂಗಳೂರಿಗೆ ಹೋಗೋ ಅಷ್ಟರಲ್ಲಿ ಬೆಂದೋಗ್ತದೆ. ಇಲ್ಲ ನಮ್ಮ ಮನೆ ಹತ್ರ ಇದೆ, ನಾನು ಹಾಕಿದ್ದೀನಿ, ಗಿಡ ಹಾಕಿದ್ದೀನಿ. ಅಲ್ಲ ತುಂಬ ಚೆನ್ನಾಗಿದೆ. ನೀರು ಹಾಕಿ ಪ್ರೀತಿಯಿಂದ ಗೊಬ್ಬರಗಳು ಹಾಕಿ ಬೆಳೆಸುವಂತ ಒಂದು ಹಣ್ಣು ತಿನ್ನೋದ್ರಲ್ಲಿ ಮಜಾ ಇರೋದ್ರಲ್ಲಿ. ಇದು ಬೇರೆ. ಹೌದು ನೋಡಿ ಹಣ್ಣು ಇಲ್ಲೇ ಬೆಂಗಳೂರಲ್ಲಿ ಸಿಗ್ಬೇಕಲ್ಲ, ಸಿಕ್ಕಿದ್ರು ಅಲ್ಲ. ಸ್ಕ್ವೇರ್ ಫೀಟ್ ವ್ಯಾಲ್ಯೂ ಜಾಸ್ತಿ ಕಷ್ಟ ಅಲ್ಲಿ ಬೆಂಗಳೂರಲ್ಲಿ. ಸ್ಕ್ವೇರ್ ಫೀಟ್ ವ್ಯಾಲ್ಯೂ ಸಾವಿರಾರು ರೂಪಾಯಿ ಆಗಿರೋದ್ರಿಂದ ಸ್ಥಳಾವಕಾಶ ಕಮ್ಮಿ ಇದೆ. ಚಿಕ್ಕ ಪುಟ್ಟ ಸೈಟಲ್ಲಿ ಕಟ್ಕೊತಾರೆ. ಈಗ ಜನ ಚೇಂಜ್ ಆಗಿದ್ದಾರೆ. ಬೆಂಗಳೂರು ಬಿಟ್ಟು ಸ್ವಲ್ಪ ಔಟ್ಸ್ಕರ್ಟ್ಸ್ ಬರ್ತಾ ಇದ್ದಾರೆ. ಅಲ್ಲಿ ಅವ್ರಿಗೆ ಎಷ್ಟು ಬೇಕೋ ಜಾಗ ತೊಗೊಂಡು ನೀಟಾಗಿ ಕಟ್ಕೊಂಡು ಈ ವ್ಯವಸ್ಥೆಗಳಿದೆ. ಮೆಟ್ರೋ ಎಲ್ಲ ಭಾಗಕ್ಕೂ ಬರ್ತಾ ಇದೆ. ಸ್ವಲ್ಪ ಅವರು ಹೈವೇಗಳೆಲ್ಲ ಚೆನ್ನಾಗಿದೆ. ಎಲ್ಲರೂ ಆ ಕಡೆ ಬರ್ತಾ ಇದ್ದಾರೆ. ಖಂಡಿತ ಸುಂದರವಾಗಿದೆ ನೋಡಿ ಪ್ರಾಣಾಂಗಣ. ಮಕ್ಕಳೆಲ್ಲ ಆಟ ಆಡ್ಕೋಬಹುದು. ಬೆಂಗಳೂರಿಂದ ಎಲ್ಲ ಮೊಮ್ಮಕ್ಕಳು ಬಂದ್ರೆ ಇಲ್ಲೇ ಕಾರ್ ಒಂದು 10 ಕಾರ್ ಬಂದು ನಿಲ್ಸ್ಕೋಬಹುದು. ಇಲ್ಲಿ ಸ್ಪೇಸ್ ತುಂಬಾ ಚೆನ್ನಾಗಿದೆ. ಗಿಡಗಳು ಮನೆಗೆ ಬೇಕಿದಷ್ಟು ನೋಡಿ. ಇದು ಲಿಲ್ಲಿ ಎಷ್ಟು ಅದ್ಭುತವಾಗಿದೆ. ಇದು ಈ ಸೌಂದರ್ಯ ಒಂದು ಕಣ್ಣಿಗೆ ನೋಡಿ. ಇವೆಲ್ಲ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಸ್ಟ್ರೆಸ್ ರಿಲೀಸ್ ಆಗ್ಬಿಡುತ್ತೆ. ಅದು ನೋಡಿ, ಅದು ಎಷ್ಟು ಅದ್ಭುತ. ಬೆಳಗ್ಗೆ ಎದ್ದು ಇವೆಲ್ಲ ನೋಡಿ, ಝೂಮ್ ಮಾಡಿ ಅಲ್ಲಿ ನೋಡಿ. ಯಾಕೆ ಇವತ್ತು ಸಿಟಿಗಳಲ್ಲಿ ಈ ಡಯಾಬಿಟಿಕ್ ಮತ್ತೆ ಈ ಏನು ಕೊಲೆಸ್ಟ್ರಾಲ್ ಆಗಿರ್ಬೋದು, ಏನು ಬಂದ್ರು ಏನು ತೊಂದರೆ ಇಲ್ಲ. ಇವುಗಳ ಜೊತೆ ಇದ್ರೆ ಎಲ್ಲ ಯಾವುದು ನಮ್ಗೇನು ತೊಂದರೆ ಕೊಡೋದಿಲ್ಲ. ಮಂಗಳೂರು ಇಟ್ಕೆ ನೋಡಿ ಆಚೆ ಇದೆ. ನಾವೆಲ್ಲ 8 ಗಂಟೆ ಆದ್ರೂ ಮಲಗಿರ್ತೀವಲ್ಲ ಬೆಂಗಳೂರಲ್ಲಿ. ಸೂರ್ಯನೇ ನೋಡಲ್ಲ. ದಾಸವಾಳ ಎಷ್ಟು ಅದ್ಭುತವಾಗಿದೆ. ಇಲ್ಲಿ ನೋಡಿ, ದಾಸವಾಳದಲ್ಲಿ ಒಂದು 3-4 ರೀತಿ ಹಾಕೊಂಡಿದ್ದಾರೆ. 3-4 ಸುಮಾರು ವೆರೈಟೀಸ್ ಇದೆ ದಾಸವಾಳ. ಮನೆ ಸುತ್ತು ಆಕ್ಚುಲಿ ಎಲ್ಲಾ ಭಾಗದಲ್ಲೂ ಅವಕಾಶ ಇದೆ. ಈ ದಾಸವಾಳ ನಾವು ಯಾವತ್ತು ಇದನ್ನ ಚಟ್ನಿ ಮಾಡ್ಕೊಂಡು ಪೇಸ್ಟ್ ತರ ಮಾಡಿ ತಲೆಗೆ ದಾಸವಾಳ ಎಲೆ ಅದ್ಭುತವಾದ ಶಾಂಪು. ಅದಕ್ಕಿಂತ ಬೆಸ್ಟ್ ಶಾಂಪು ಯಾವುದೂ ಇಲ್ಲ. ಎಲೆ ಇಲ್ಲ. ನಾವು ಆಲ್ರೆಡಿ ಎಪಿಸೋಡ್ ಮಾಡಿದೀವಿ, ನೋಡಿರ್ತೀರಾ. ಅದೇ ದೇವರಿಗೆ ಪೂಜೆಗೆ ನೈವೇದ್ಯಕ್ಕೆ ಏನು ಇದು ಕೊರತೆ ಇಲ್ಲ. ಎಲ್ಲ ಇಲ್ಲೇ ಸಿಗುತ್ತೆ. ಹೌದು, ತುಂಬಾ ಅದ್ಭುತ. ತುಂಬಾ ನೀರು ಬೀಳಂಗಿಲ್ಲ ನೋಡಿ. ನೀಟ ಪೈಪ್ ಹಾಕಿ ಕೆಳಗಡೆ ಬಿಟ್ಟಿದ್ದಾರೆ. ಮರಳು ನೋಡಿ, ಅದ್ಭುತವಾದ ಮರಳು. ಬೆಂಗಳೂರಲ್ಲಿ ಮರಳಿಗೆ ಹಾಹಾಕಾರ. ಫಿಲ್ಟರ್ ಮರಳು ಹಾಕಿ ಬಿಲ್ಡಿಂಗ್ ಎಷ್ಟು ಅಪಾರ್ಟ್ಮೆಂಟ್ ಕಟ್ಟಿದಾರೋ. ಅದು ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಈಗ ಎಂಸೆಂಟ್ ಬಂದಿದೆಯಪ್ಪ. ನಿತ್ಯ ಪುಷ್ಪಿ ಅಲ್ಲ, ನಿತ್ಯ ಪುಷ್ಪಿ ಅಲ್ಲ. ಅದು ನಿತ್ಯ ಪುಷ್ಪಿ ಅಲ್ಲ, ಅದ್ರಲ್ಲಿ ಬೇರೆ. ಅದೇ ರೀತಿ ನಿತ್ಯ ಪುಷ್ಪಿನೇ ಇದು. ಆದ್ರೆ ಬೇರೆ ಸ್ವಲ್ಪ ಕಸಿ ಮಾಡಿದ್ದಾರೆ. ಕ್ಯಾನ್ಸರ್ ಪೇಷಂಟ್ಗೆ ಇದ್ರ ಕಷಾಯ ಕೊಡ್ತಾರೆ. ವೈಟ್ ಬರುತ್ತಲ್ಲ, ವೈಟ್ ಬರುತ್ತೆ. ಅದು ತುಂಬಾ ಅದು ತುಂಬಾ ಒಳ್ಳೇದಮ್ಮ. ಕ್ಯಾನ್ಸರ್ ಪೇಷಂಟ್ ಅದ್ರದ್ದು ಕಷಾಯ ಕುಡಿಸ್ತಾರೆ. ಹೂ ಎಲೆ ಮತ್ತೆ ಪಾದ ಸುಡ್ತಿದೆ ಬಿಸಿ. ಇಲ್ಲಿ ಓಹೋ ಜಿ, ಇಲ್ಲಿ ಸೆಕೆ ಫ್ರೀ. ಬೇಡ ಅಂದ್ರೂ ಬರುತ್ತೆ. ಸರ್ ಹೆಸರು ಗೊತ್ತಾಗಿಲ್ಲ. ಆಯ್ತು ಪೂಜಾರಿ ಅಂತ. ಆಯ್ತು ಪೂಜಾರಿ. ಸುಮಾರು ಎಷ್ಟು ವರ್ಷದಿಂದ ಇರೋದು ಸರ್ ಇಲ್ಲೇ? ನಾವು ಹುಟ್ಟಿದ್ದಿಲ್ಲಿ. ಕಾಯಕಕ್ಕೆ ಬೆಂಗಳೂರು. 40 ವರ್ಷ ಬೆಂಗಳೂರಲ್ಲಿ ಇದ್ರು. ಲಕ್ಷಾಂದ್ರ 6 ವರ್ಷದಿಂದ ಇಲ್ಲೇ. ನಮ್ಗೆ ಅಪ್ಪ ಅವ್ರ ಅಂಗಡಿಯಲ್ಲೇ ಸ್ವೀಟ್ ಸ್ಟಾಲು, ಬೋಂಡಾ ಬಜ್ಜಿ ಎಲ್ಲ ಅಲ್ಲೇ ಸಿಗ್ತಾ ಇತ್ತು ನಮ್ಗೆ. ನಮ್ದು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ರಾಘವ. ಅದ್ಭುತವಾದ ಕ್ಷಣಗಳವೆಲ್ಲ, ವರ್ಣಿಸಲಾಗದಂತ ಕ್ಷಣಗಳವೆಲ್ಲ. ಖಂಡಿತ ಒಳ್ಳೇದಾಗಿ. ಆಗ್ಲಿಂದ ನಾವು ಹೀಗೆ ಇದ್ದೀವಿ. ಈಗ ಅವನಲ್ಲೇ ಇದ್ದಾನೆ ಸಿಟಿಲಿ. ಅಮ್ಮ ಅಪ್ಪ ಇಲ್ಲಿ ಮನೆ ಕಟ್ಕೊಂಡು ಇಲ್ಲಿ ಇಟ್ಟಿದ್ದಾರೆ. ಖಂಡಿತ ಬಂದಾಗ ಯಾರು ಬಂದ್ರು ಎಲ್ಲ ಒಂದು ವಿಸಿಟ್ ಇಲ್ಲಿ. ಖಂಡಿತ ಒಳ್ಳೇದಾಗ್ಲಿ ಎಲ್ರಿಗೂ. ನಮಸ್ತೆ. Subscribe now and press the bell icon. Never miss an update.